ಶಶಿಕನ್ಗೆ ತುಂಬಾ ಇಷ್ಟ. ಏನ್ ತಿಂತೀನಿ ಅಂತ ನೋಡ್ಬಿಟ್ರೆ ಶಾಕ್ ಆಗ್ಬಿಡ್ತೀನಿ. ಹಲೋ ಸಾಯ್ತಾ ನಾವು ಇಂಡಿಯನ್. ಮನೆಯಲ್ಲಿದ್ರೆ ಟಾರ್ಚರ್. ಯಾರಿರ್ಬೋದು ಗೆಸ್ ಮಾಡಿ ಕಮೆಂಟ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಡೈಲಿ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತಿನ ನಮ್ಮನೆ ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ಮಂಡಕ್ಕಿ ಎಂತಾರೆ ಪಿಂಕಿ, ಇದಕ್ಕೆ ಮಂಡಾಳ್ ಒಗ್ಗರಣೆ ಹಾಗೆ ಬಜ್ಜಿ, ಬಿಸಿ ಬಿಸಿ ಬಜ್ಜಿ. ಇದು ನನಗೆ ತುಂಬ ಇಷ್ಟ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಜೊತೆಗೆ ಬಜ್ಜಿ. ನಮಸ್ಕಾರ. ಈಗ ರೆಡಿಯಾಗಿ ನಂದೊಂದು ಪ್ರಮೋಷನ್ ಇತ್ತು. ಸೊ ನಾನು ಅಲ್ಲೂರಗು ಆ್ಯಂಡ್ ನಮ್ಮ ಜೊತೆ ರಚ್ಚು ಜಾಯ್ನ್ ಆಗ್ತಾಳೆ. ಸೊ ಈಗ ಹೊರಡ್ತಾ ಇದ್ದೀವಿ. ಒಂದು ಜ್ಯುವೆಲ್ರಿ ಶಾಪ್ ಪ್ರಮೋಷನ್ ಇತ್ತು. ಸೊ ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ ಆ್ಯಂಡ್ ಇದು ಮೇಕಪ್ ನಾನೇ ಮಾಡ್ಕೊಂಡಿದ್ದೆ. ಹೇಗೆ ಕಾಣಿಸ್ತಾ ಇದ್ದೀನಿ? ನನಗೆ ಯಾಕೋ ಸಖತ್ತಾಗಿ ಮೇಕಪ್ ಮಾಡ್ಕೊತಾ ಇದ್ದೀನಿ ಗೈಸ್. ನಂಗೆ ಮೇಕಪ್ ಮಾಡ್ಕೊಳ್ಳೋಕ್ಕೆ ಬರ್ತಾ. ಸೊ ಅಲ್ಲಿ ವಿಜಯ್ ಸರ್ ಜೊತೆ ಓಡಾಡ್ತಿರ್ತೀನಿ. ಈಗ ಆ ಕೆಲಸಗಳಿದ್ದಾಗ ಕಷ್ಟ ನಾನು ಇಲ್ಲೇ ಎಲ್ಲ. ಸೊ ಮನೆಯಲ್ಲಿರೋಕ್ಕೆ ಅದೆಲ್ಲ ಇರೋಕ್ಕೆ. ಅದು ಬಿಟ್ಟರೆ ನಂದು ಬೇರೆ ಕೆಲಸಗಳಿರ್ತವೆ. ಸೊ ಏನೋ ಒಂದು ನಡೀತಾ ಇದೆ ಪ್ಲ್ಯಾನು. ಅದರದ್ದು ಆ ಕೆಲಸ ನಡಿಬೇಕಾದ್ರೆ ಮನೆಗಿರೋಕ್ಕಾಗಲ್ಲ, ಓದ್ತಿರ್ತೀನಿ ನಾನು. ಹೆಂಗೆ ಗೊತ್ತಾ, ಮನೇಲಿದ್ರೆ ಬರೀ ಮಕ್ಕಳದ ಆರಾಮ ಮಕ್ಕಂಡು ಸುಮ್ಮನೆ ಕ್ರಿಕೆಟ್ ಗೇಮ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಮೊಬೈಲಲ್ಲಿ. ಮನೇಲಿದ್ರೆ ಅದು ಬಿಟ್ಟರೆ ಬೇರೆ ಏನು ಎಲ್ಲೂ ಹೋಗಲ್ಲ ನಾನು. ಪ್ಲೇ ಸ್ಟೇಷನಾಗಿ YCT ಗೇಮ್ ಆಡ್ತೀನಿ. ಅದು ಪ್ಲೇ ಸ್ಟೇಷನ್ ಇವಾಗ ಸ್ವಲ್ಪ ಬಿಟ್ಟೇ ಬಿಟ್ಟಿನಿ. ಹತ್ತತ್ರ ಒಂದು 3 ತಿಂಗಳ ಮೇಲೆ ಆಯ್ತಲ್ಲ ಆಡೋದು ಬಿಟ್ಟೀಗ. ಮತ್ತೆ ಮೊನ್ನೆ ಸ್ಟಾರ್ಟ್ ಮಾಡೀನಿ ಫ್ರೀ ಇದ್ದೆ ಅಂತ. ಒಂದು ದಿವಸ 2-3 ದಿವಸ ಫ್ರೀ ಇದ್ಬಿಟ್ರೆ ಅಂತ ಎಲ್ಲೂ ಹೋಗಕ್ಕೆ ಇಷ್ಟಪಡಲ್ಲ ನಾನು. ಮನೆಗೆ ಆರಾಮಾಗಿ ಫುಲ್ ಆ ಬೆಡ್ ಮೇಲೆ ಸುಷ್ಮಿತಾ ಯಾವುದೋ ಒಂದು ಪ್ರಮೋಷನ್ ಬಂದಿದ್ದು ಬೆಡ್, ಅದು ಮಸ್ತ್ ಐತೆ. ಆರಾಮಾದ್ರೆ ಸುಮ್ಮನೆ ಮಕ್ಕಂಡ್ರೆ ಒಳ್ಳೆ ನಿದ್ದೆ. ಬೆಡ್ ಚೆನ್ನಾಗಿತ್ತು, ಪಿಲ್ಲೋ ಚೆನ್ನಾಗಿಲ್ಲ. ಸೊ ಅದೊಂದು ಪಿಲ್ಲೋ ಒಂದು ತಗೋಬೇಕು. ಯಾವ ಪಿಲ್ಲೋ ಅಂತ ನೀವೇ ಕಮೆಂಟ್ ಮಾಡಿ. ಚೆನ್ನಾಗಿರೋ ಪಿಲ್ಲೋ ಕೆಳಗೆ ಅದನ್ನೊಂದು ಪಿಲ್ಲೋ ತಗೋತೀವಿ ಅಷ್ಟೇ. ಮತ್ತೆ ಅಷ್ಟೇ ಗೈಸ್. ಈಗ ಹೊರಡ್ತಾ ಇದೀವಿ ಜಯನಗರದಲ್ಲಿ. ಇವತ್ತು ನಾನು ಫ್ರೀ ಇದ್ದೆ ಅಂತ ಕರ್ಕೊಂಡು ಹೋಗ್ತಾ ಇದೀನಿ. ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅಂದ. ನಾನು ಮನೇಲಿ ಮಲ್ಕೊಂಬೇಡ, ಎಲ್ರು ಮನೆಯು ನೀನ್ ಗೊತ್ತಾ, ಮನೇಲಿದ್ರೆ ಟಾರ್ಚರ್ ಗೈಸ್. ಸುಮ್ಮನೆ ವಟ ಅಂತ ತಂಗಿದ್ಯಾಕೆ ಅಲ್ಲಿ ಅದ್ಯಾಕೆ ಇಲ್ಲಿ ಅನ್ಕೊಂಡು. ಅದಕ್ಕೆ ಬಪ್ಪ ಸ್ಕೂಲಲ್ಲಿ ಟೀಚರ್ ಇದ್ರಲ್ಲ, ಮಕ್ಕಳು ಏನ್ ಮಾಡಿದ್ರು ಸುಮ್ಮನೆ ಇರ್ತಿದ್ರ. ನೀವೇನು ಇಷ್ಟ ಮಾಡ್ತೀರಿ? ನಾವೆಲ್ಲ ಮಕ್ಕಳು, ಟೀಚರ್. ನಾನು ಟೀಚರ್ ಅಂದ ನೋಡಿ, ನೀವೇ ಒಪ್ಕೊಂಡ್ಬಿಟ್ಟೆ ಟೀಚರ್ ಅಂತ. ನನ್ನ ಸ್ಕೂಲ್ ಎಕ್ಸಾಂಪಲ್ ಕೊಟ್ಟ ತಕ್ಷಣ ನೀನು ಹೇಳ್ದಾದ್ರೆ ಮತ್ತೆ ನಾನು ಟೀಚರ್. ರವಿಚಂದ್ರ ಸಾಂಗ್ ಬರ್ದೈತೆ, ನನ್ನ ಸಾಂಗ್ ಕೇಳ್ಕೊಂಡು ಹೋಗ್ತಾರ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ರಚ್ಚು ಹತ್ರ ಹೋಗೋಣ. ರಚ್ಚು ಬಂದ್ಮೇಲೆ ತೋರಿಸ್ತೀನಿ ನೋಡಿ. ಬೆಳಗ್ಗೆ ಏನದ್ ವರ್ಡು ಏನ್ ರಚ್ಚು ಸಮಾಚಾರ? ಏನಕ್ಕ ಹಿಡಿಯಕ್ಕ ನೋಡಿ, ಇವತ್ತು ನಮ್ಗೆ ಪರ್ಸನಲ್ ಡ್ರೈವರ್ ಬಂದಿದ್ದಾರೆ. ಸೊ ಕಾರ್ ಆಲ್ರೆಡಿ ರಚ್ಚು ಅವ್ರು ತಗೊಂಡಿದ್ದಾರೆ. ಸೊ ಕಾರ್ ತಗೊಳ್ಳಲ್ಲ, ಫ್ರಾನ್ಸ್ ತಗೊಳ. ನಾವು ತಗೊಂಡಿದೀವಿ ಫ್ರಾನ್ಸ್ ಯಾವ್ದೋ ಒಂದು. ಸೊ ಎಸ್, ಬನ್ನಿ ಇವಾಗ ಹೊರಡ್ತಾ ಇದೀವಿ. ನಮ್ ಜೊತೆ ರಚ್ಚು ಜಾಯಿನ್ ಆದ್ಲು. ರಚ್ಚು ಹಾಯ್. ಡೈಲಿ ವ್ಲಾಗರ್ ಇದು. ನವೀನ ನೆಲ್ಬಿಟ್ಟೆ. ನವೀನ ಮನೆಗೆ ಹೋದ. ಕಾರ್ ಇಲ್ಲ ಐತೆ, ಇಲ್ಲೇ ಬಿಟ್ಟು ಹೋದ ಕಾರನ್ನ. ಮಾರುತಿ ಕಾರ್ ತಗೊಂಡೋದ, ಮಾಮಂಗ್ ಕೊಡ್ಬೇಕಿತ್ತಲ್ಲ, ಅಲ್ಲಿ ತಗೊಂಡೋಗ್ ಬಿಟ್ಟು. RNR ಬಂದ್ವಿ ನಾವು. ಇಲ್ಲಿ ನಾಟಿ ಕೋಳಿ ಸೂಪ್ ಕುಡಿತಾ ಇದೀವಿ. ಹೆಂಗೈತೆ ನಿನ್ ಫೇವ್ರೇಟ್? ಇವಳೇ ಹೇಳದ್ಲ ಆಕ್ಚುಲಿ, ಕುಡಿಯೋಣ ಹಾಕೋದು. ಎಲ್ಲಿಗೆ? ಹಲೋ ಸಾಯ್ತಾ? ಅದೇ ಸಾರು. ಈ ಸಾರು ಕೊಡ್ಸ ಕರ್ಕ ಬಂದಿದ್ಯಾ? ಸಾರಿಗೆ ಏನ್ ಗೊತ್ತಾ, ವೆರಿ ಸಿಂಪಲ್ ಅಲ್ಲ. ಮನೆಗೆ ಮಾಡೋ ಸಾರಿಗೆ ಜಾಸ್ತಿ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುಚ್ಚಿದ್ರೆ ಹಿಂಗೆ ಇರ್ತದೆ. ಮಟನ್ ಬಿರಿಯಾನಿ ಬಂತು, ಸಕ್ಕದಾಗಿದೆ. ಬಂದು ಟೇಸ್ಟ್ ಮಾಡಿ, ಅಲ್ಟಿ ಬಿರಿಯಾನಿ ಮಾತ್ರ ಸೂಪರ್. ಏನು ಮಾಡ್ತಿದ್ರೆ ನಮಗೋಸ್ಕರ? ಅಯ್ಯೋ, ಈ ಪಾತ್ರೆ ಮಾತ್ರ ಅಯ್ಯೋ, ನಮ್ಮನೆ ಪಾತ್ರೆ ನೋಡಿದ್ರೆ ನೀವು ಏನಂತೀರೋ. ಸೊ ಗೈಸ್, ಇದು ಅವ್ರು ಮುದ್ದೆಗೆ ಅಂತ ಇಟ್ಟಿರೋದು, ನೀವು ಕಮೆಂಟ್ ಮಾಡಬೇಡಿ, ಓಕೆನಾ? ಆ್ಯಂಡ್ ಆಂಟಿ ಏನೋ ಕಾಳು ಸಾರು ಮಾಡಿ, ಅವರೆಕಾಳು ಉಪ್ಸಾರು ಜೊತೆಗೆ ಮುದ್ದೆ. ಯಮ್ಮಿ. ಶಶಿಕನ್ಗೆ ತುಂಬಾ ಇಷ್ಟ, ಜೊತೆಗೆ ನನಗೂ ಇಷ್ಟ. ನನಗೆ ಕಂಪ್ನಿ ಕೊಡಕ್ಕೆ ಶಶಿಕಾ ಇದಾರೆ ಅನ್ಬಿಟ್ಟು ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ ಒಂದ್ ತಿಂಗಳಾದ್ರೂ ನಮ್ಮ ಮನೇಲಿ ಮಾಡಂಗಿಲ್ಲ, ಯಾರು ತಿನ್ನಲ್ರು. ಅವಳಿಗೆ ಅರ್ಥ ತಿನ್ಸ್ಬೇಕ್ತಾನೆ ನೀವು. ಅವಳಿಗೆ ಏನ್ ಹೊಡಿಯೋದು? ತಿನ್ನು ಅಂತ
ಅವಳಿಗೊಂದಿನ ಮುದ್ದೆ ಅದ್ರಲ್ಲೇ ಇರ್ಬೇಕು, ಒಂದಿನ ಎಲ್ಲ ಅದೇ ಲಾಗ್ ಮಾಡೋಣ. ಎಲ್ಲರೂ ಕಮೆಂಟ್ ಮಾಡಿ ಈ ಇದ್ರಲ್ಲಿ. ಅಲ್ವಾ ಶಶಿಕಾ? ಮುದ್ದೆ ತಿಂದ್ರೆ ಎಷ್ಟು ಒಳ್ಳೇದು ಗೊತ್ತಾ, ಬಾಡಿ ಗಟ್ಟಿ ಆಗುತ್ತೆ. ಎಷ್ಟಪ್ಪ ಕೇಳಿ ಅದನ್ನು, ಎಷ್ಟಪ್ಪ? ಅದನ್ನ 1 hour ತಿಂತ. ಅಲ್ಲ ಏನ್ ಗೊತ್ತಾ, ಹಳ್ಳಿ ಕಡೆ ಜನ ಅದನ್ನ ಒಂದೇ ಕೈಯಲ್ಲಿ ಅಗೀತಲ್ಲ ಅದನ್ನ, ಅಯ್ಯಯ್ಯ ಹಾಕೊಂಡ್ ಕುತ್ಕೊಂಡಿರ್ತಾರೆ. ಮುದ್ದೆನ ಹಾಕೊಂಡ್ ತಿನ್ನೋದ ನುಂಗದ? ನಾನ್ ಅಟ್ಲೀಸ್ಟ್ ಬೆಟರ್. ನಿಮ್ ತಮ್ಮ ನವೀನ್ ಕೈ ತಿನ್ಸ್ರಿ ಮುದ್ದೆ ಅಯ್ಯೋ, ನವೀನ್ ತಿನ್ನೋದನ್ನ ನೋಡಿ ಶಶಿಕಾ ಒಂದಿನ ಹೌದಾ? ಫುಲ್ ಕಚ್ಕೊಂಡು ಚಾಕ್ಲೇಟ್ ತಿಂದೆಲ್ಲ ತೋರ್ಸಿದಾರೆ, ಮುದ್ದೆ ಹಿಂಗ್ ತಿನ್ನೋದು. ಮುದ್ದೆ ನುಂಗಬೇಕು, ಟೇಸ್ಟ್. ಚೆಂಡು ಮಲ್ಗೆ ಇವತ್ತಲ್ಲೇ ಇಲ್ಲ, ಯಾವ್ದೋ ಫ್ಲವರ್ ಇದೆ. ಅವತ್ತು ಚೆಂಡು ಮಲ್ಗೆ. ಈಗ ಆಂಟಿ ನಮ್ಗೆ ಏನದು ಬಾಂಡ್ಲಿಲಿ ಮುದ್ದೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾರೆ. ಆಕ್ಚುಲಿ ನನಗೂ ಬರಲ್ಲ ಮುದ್ದೆ ಮಾಡಕ್ಕೆ ಬಾಂಡ್ಲಿಲಿ, ಜಾಸ್ತಿ ಮಾಡಕ್ ಮಾಡ್ತೀನಿ. ಶಶಿಕಾ ಇದನ್ನ ತೋರ್ಸ್ಲೇಬೇಕಾಗಿತ್ತು. ಬನ್ನಿ ಆಂಟಿ, ನಮ್ಮಲ್ಲಿ ಇನ್ನೂ ಮುರಿದೋಗಿರೋಲ್ಲ. ಜನ ಪ್ರತಿ ಸಲನೂ ಬೈತಾರೆ. ನೀವ್ ಏನೇನೋ ಬೈಕಳಿ, ನಾನು ಯೂಸ್ ಮಾಡೋದೇ ಅದು ಅಂತೀನಿ ನಾನು. ಅದು ನಮ್ಮ ಅಜ್ಜಿದ, ನನಗೊಂಥರ ಇದು, ನಮ್ಮ ಅಜ್ಜಿ ನೆನಪಾಗ್ತಾರೆ ಅವಾಗ. ಇದನ್ನು ಅಷ್ಟೇ ನಮ್ಮಮ್ಮ ಇದ್ರಲ್ಲಿ ಮಾಡ್ತಿತ್ತಲ್ಲ, ಅದಕ್ಕೆ ಅದನ್ನ ಬಿಸಾಕಕ್ಕೂ ಮನ್ಸಿಲ್ಲ, ಏನ್ ಮಾಡ್ಲಿ. ಸೇಮ್ ನಮ್ಮ ಅಕ್ಕಂಗೆ ಸಲ ಹೇಳ್ದೆ ಬಿಸಾಕ್ತೀನಿ ಅಂತ. ಬಿಸಾಕ್ಬೇಡ, ಮುದ್ದೆ ಮಾಡಕ್ ಚೆನ್ನಾಗೈತೆ ಇಡು ಅಂತ. ಇದ್ರಲ್ಲಿ ನಾವ್ ಇಂಡಿಯನ್ಸ್ ಅಂತ ಪ್ರೂವ್ ಮಾಡ್ಬೇಕಪ್ಪ. ಹೌದು, ನಾವ್ ಇಂಡಿಯನ್ಸ್. ಎಸ್. ಸ್ವಲ್ಪ ತುಪ್ಪ ಹಾಕಬೇಕು, ಮುದ್ದೆ ಚೆನ್ನಾಗಿ ಬರುತ್ತೆ. ಎಷ್ಟು ಲೋಟ ನೀರು ಹಾಕಿದ್ದೀರಾ? ನಾನು 1 ಲೋಟ, ಸುಮ್ಮನೆ ಅಳತೆ ಏನಿಲ್ಲ, ಇದರ ಲೋಟದಲ್ಲಿ 1 ಲೋಟ ಹಾಕಿದ್ದೇನೆ. ಓಕೆ. ನಂಗೆ ದೇವರಾಣೆ ಮುದ್ದೆ ಮಾಡಕ್ ಬರಲ್ಲ. ಓವನಲ್ಲಿ ಮಾಡ್ಕೋತೀನಿ, ಇಲ್ಲಾಂದ್ರೆ ಓವನಲ್ಲಿ ಮಾಡ್ಬೋದು. ಹೌದಾ? ಹೆಂಗ್ ಮಾಡ್ತೀರಾ ಓವನಲ್ಲಿ? ಒಂದಿನ ಹೇಳ್ಕೊಡ್ತೀನಿ ತಾಳಿ. ನಮ್ಮ ಮಮ್ಮಿಗೆ ಹೇಳ್ಕೊಡಿ. ನಂಗೆ ಜಾಸ್ತಿ ಎಲ್ಲ ಮಾಡಕ್ ನನ್ಗೂ ಬರಲ್ಲ. ಒಬ್ರು ಇಬ್ರು ಮಾಡ್ಕೊಂಡು ಮಾಡಿ ಮಾಡಿ. ನೀವು ಅಳತೆ ಹಿಡ್ದು ಇಟ್ಕೊಳ್ಳಲ್ವಾ, ಸುಮ್ಮನೆ ಒಂದು ರೇಂಜಿಗೆ ಹಂಗೆ ಒಂದು ಹಾಕ್ತೀನಿ. ಅಂದಾಜ್ ಮೇಲೆ ಮಾಡೋದು. ಅಮ್ಮ ಏನ್ ಕೇಳ್ದೆ? ಸಿಕ್ತು. ಆದ್ರೂ ಮುದ್ದೆನೇ ಮುದ್ದೆ ಗೈಸ್. ಮುದ್ದೆ ಒಳ್ಳೆ ಸಾರು ಇದ್ಬಿಟ್ರೆ ಬೇರೆ ಏನು ತಿನ್ನ, ರೈಸು ಬೇಡ, ಮುದ್ದೆ ತಿಂತಾರೆ. ಹೇಳಿ ನಮ್ಮೂರ್ ಕಡೆ ಉಪ್ಸಾರ್ ಅಂತ. ನಾವೆಲ್ಲ ಉಪ್ಸಾರು ಬಸ್ಸಾರು ಇಂಥವು ತಿಂದು ಬೆಳೆದವರು. ಈಗ ಸೊಪ್ಪು ಸಾರು. ಬಟ್ ರಘು ಮನೇಲಿ ಉಪ್ಸಾರು ಅಷ್ಟು ಇಷ್ಟಪಡಲ್ಲ. ಇವ್ರ ಪಪ್ಪಂಗೂ ಉಪ್ಸಾರೇ ಗೊತ್ತಿರ್ಲಿಲ್ಲ. ಹೌದಾ? ಈ ಕಡೆ ಆಂಟಿ ಮಂಡ್ಯ ಮೈಸೂರು ಕಡೆಯವರು ಉಪ್ಸಾರು ಮಾಡ್ಕೊಳ್ಳೋದು ಜಾಸ್ತಿ. ಚನ್ನಪಟ್ಟಣ ಸೈಡ್ ಅಲ್ವಾ, ನಮ್ಗೆ ಅದ್ರಾಗ ಉಪ್ಸಾರೆಲ್ಲ ಗೊತ್ತು. ಇವ್ರ ಪಪ್ಪಂಗ್ ಪಾಪ ಉಪ್ಸಾರೇ ಗೊತ್ತಿರ್ಲಿಲ್ಲ. ಅಂಕಲ್ ಯಾವ ಸೈಡು? ಅವ್ರು ಯಲಹಂಕ. ಅವ್ರು ಹುಟ್ಟಿ ಬೆಳೆದಿದ್ದೆಲ್ಲ ಮಾಗಡಿ ರೋಡ್ ದಾಸರಳ್ಳಿ. ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ನೋಡಿ ಗೈಸ್, ಬಿಸಿ ಬಿಸಿ ಮುದ್ದೆ ರೆಡಿ ಆಗಿದೆ. ಇದ್ರ ಜೊತೆ ಇವಾಗ ಏನ್ ತಿಂತೀನಿ ಅಂತ ನೋಡ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ. ವೇಟ್ ಮಾಡಿ ಗೈಸ್. ನೋಡ್ತಾ ಇದ್ದೀರಲ್ಲ, ಮುದ್ದೆಗೆ ಉಪ್ಸಾರು, ಖಾರ, ತುಪ್ಪ, ಆಮೇಲೆ ಅವರೆಕಾಳು, ಅಂದ್ರೆ ಇದು ಒಣಗಿಸಿದ ಅವರೆಕಾಳು, ಅದಕ್ಕೊಂಚೂರು ನಿಂಬೆಹಣ್ಣ ಹಿಂಗೆ ಹಿಂಡ್ಬಿಟ್ಟು ಮುದ್ದೆ ಕಲಿಸ್ಬಿಟ್ಟು ಮುದ್ದೆ ನಿಂಬೆಕಾಯಿ ಹಿಂಗೆ ಎತ್ಕೊಂಡು ಹಿಂಗೆ ಮಾಡ್ಕೊಂಡು ಎಲ್ಲೋ ಹೋಗ್ಬಿಟ್ಟೆ. ನಮ್ಮ ಸೋಲು ನಮ್ಮ ಅಜ್ಜಿ ಊರಿಗೆ ಹೋಗ್ಬಿಟ್ಟು ವಾಪಸ್ ಬಂತು. ನಮ್ಮ ಅಜ್ಜಿ ಯಾವಾಗಲೂ ಹಿಂಗೆ ಮಾಡ್ತಿದ್ರು. ಅಕ್ಕ ಒಬ್ರೆ ನಮ್ಮ ಮನೆಗೆ ಬಂದು ಸೂಪರ್ ಇಷ್ಟ ಮಾಡೋದು. ಚೆನ್ನಾಗಿದ್ಯಾ? ನನ್ನ ಫೇವ್ರೇಟ್ ಆಂಟಿ, ನಂಗೆ ತುಂಬಾ ಇಷ್ಟ ಮುದ್ದೆ. ಹೌದಾ? ಇವತ್ತು ಅಕ್ಕ ಆರನ್ನಾದ್ರೂ ಕೇಳಿದ್ರು, ಮುದ್ದೆ ಖಾಲಿ ಆಗುತ್ತೆ, ಅದಕ್ಕೆ ಮುದ್ದೆ ತಿಂತಾರೆ. ನೋಡಿ, ನನ್ನ ಮುದ್ದೆ ಋಣ ಹೇಳ್ಕೊ ಬಂತು ಇಲ್ಲಿಗೆ. ನಾನು ಹೇಳ್ಕೊಂಬಂದಿದ್ದು ಮುದ್ದೆ ಋಣ ಅಲ್ಲ. ಅಲ್ಲ ನಾನು ಅಲ್ಲ, ವಿಜಯ್ ಸರ್ ಅವ್ರೇನ ಫೋನ್ ಮಾಡಿ ಮನೆಗೆ ನಾನು ಹೋಗಿದ್ದಿಲ್ಲ ಅಂತಿದ್ರೆ ಹಂಗೆ ಹೊರಟ್ಬಿಡ್ತಿದ್ವಿ. ಆಯ್ತಲ್ಲ ವಿಡಿಯೋ ಬಾ ಹೋಗೋಣ ಅಂತ. ಅವಾಗಲೇ ಫೋನ್ ಮಾಡಿದ್ದ? ಅವಾಗಲೇ, ಅದಕ್ಕೆ ಹೋಗಿದ್ದು. ಓಕೆ, ನೈಸ್. ಒಂದ್ ಕಡೆ ನಮ್ಮಮ್ಮ ಸೈಡ್ ಫ್ಯಾಮಿಲಿ ನೆನಪಾದ್ರು. ಈ ಕಡೆ ಅವ್ರ ಕಡೆನೇ ಈ ತರ ಮಾಡೋದು ಅಡುಗೆ. ಯಾರು ಅವ್ರನ್ನ? ಚನ್ನಪಟ್ಟಣ, ರಾಮನಗರ ಚನ್ನಪಟ್ಟಣದವರು. ಅವ್ರು ಮಾಗಡಿ ಅವ್ರು ಹಿಂಗೆ ತಿನ್ನೋದು. ಅಂದ್ರೆ ಅದೇ ತಾಲೂಕಲ್ವಾ? ರಾಮನಗರ ಜಿಲ್ಲೆನೇ ಅವ್ರದ್ದು. ಕರೆಕ್ಟ್, ರಾಮನಗರ ಜಿಲ್ಲೆ ತಾನೇ? ಮಾಗಡಿನೂ ರಾಮನಗರ ಜಿಲ್ಲೆನೇ. ನಮ್ ಚನ್ನಪಟ್ಟಣ ತಾಲೂಕು.
ತಾಲೂಕು ಎಲ್ಲಿ ಕೋಲು? ಹಾ, ರಾಮನಗರ ಅಲ್ಲ? ಬೆಂಗಳೂರು. ಓ, ಯಾವ್ದಕ್ಕೆ? ನಮ್ ಚನ್ನಪಟ್ಟಣ. ರಾಮನಗರ ಅಲ್ವಾ? ಇಲ್ಲ ರಾಮನಗರ ಬಂದು ಕನಕಪುರ ಸೈಡ್ಗೆ. ಓ ಹಂಗೆ. ಇವ್ರು ನಿಮ್ದು ಚನ್ನಪಟ್ಟಣನೇ ಅಲ್ಲ ಸುಷ್ಮಿತಾ? ನಿಮ್ಮ ಅಪ್ಪನ? ಹಾಗಾಗಿ ಮುದ್ದೆ ಸಾಂಬಾರ್ ಎಲ್ಲ ಒಂದೇ ಟೇಸ್ಟ್. ಸಕ್ಕದಾಗಿದೆ. ಅಷ್ಟೇ. ಮಧ್ಯಾಹ್ನ ಮುದ್ದೆ ನೆನ್ಸ್ಕೊಂಡೆ. ನನ್ ಜೊತೆ ಕಂಪ್ನಿ ನೀವು. ಬನ್ನಿ. ನಾನು ಅಣ್ಣ ತಿನ್ನಲ್ಲ. ಚಿನ್ನು ಮುದ್ದೆ ತಿನ್ನಲ್ಲ? ಇಬ್ರು ಇವ್ರಿಬ್ರು ನಾನು ತಿನ್ನಲ್ಲ. ನವೀನ ತಿನ್ನಲ್ಲ, ನಾನು ತಿನ್ನಲ್ಲ. ನನಗೂ ಅಂದ್ರೆ ನಗೀತನ್ ಮುದ್ದೆನ ನಾನು ಅದೇ, ಹೋಗಿದ್ದೀಯ. ನಾನು ಸ್ವಲ್ಪ ನನಗೆ ಅಷ್ಟು ತಿನ್ನಕ್ ಬರಲ್ಲ ಮುದ್ದೆ. ಇವಳಿಗೆ ಏನ್ ತಿನ್ನಕ್ ಬರಲ್ಲ ಇಲ್ಲ ನೋಡು. ಮುದ್ದೆ ಹಂಗಲ್ಲ ತಿನ್ನ ತೋರ್ಸ್ಲಾ? ಮತ್ತಿನ್ ಬರಲ್ವಲ್ಲ. ನಾನು ತೋರಿಸ್ತೀನಿ. ವಿಡಿಯೋ ನೋಡಿದ್ರೆ ಹಂಗಲ್ಲೇ ಸುಷ್ಮಿತಾ. ಹುಟ್ಟಾಗಿಂದ ಮುದ್ದೆ ತಿನ್ಕೊ ಬೆಳ್ದಿರೋಳು ನೀನು. ಏ ಹಂಗೆ ತಿನ್ನೋದು. ಅಲ್ಲ, ನೀಟಾಗಿ ಮುರ್ಕಳ ಸ್ಟೈಲು ಅಲ್ಲಿ. ಮುರಿಯಕ್ ನಂಗೆ ಹಿಂಗೆ ಇಲ್ಲೆಲ್ಲ ಗಲೀಜಾಗುತ್ತೆ, ಅದಕ್ಕೆ ನಾ ಮುರಿಯಲ್ಲ. ಅಂಕಲ್ ಅದೆಲ್ಲ ಹಂಗೆ ಮುರಿಯೋದು. ನಾನು ಹಂಗೆ ಸ್ವಲ್ಪ. ನೀನು ಮಿಕ್ಸಿನ ಜಾರೆಲ್ಲ ರುಬ್ತೀಯ ಇಲ್ಲ ಕೈಯಲ್ಲಿ ರುಬ್ತೀಯ? ನೀನು ಎಕ್ಸಾಂಪಲ್ ಕೊಡ್ಬೇಡ ನೋಡೋ. ನಾನು ಎಕ್ಸಾಂಪಲ್ ಕೊಟ್ರೆ ಕೇಳು, ನೋಡೋದಲ್ಲ. ಕೇಳೋಕ್ಕಾಗಲ್ಲ. ಓಕೆ, ಮತ್ತೆ ಏನ್ ಸಮಾಚಾರ? ಯಾಕೆ ಹೇಳಿ ಮಾಡ್ತಿರೋದು? ಇನ್ನೊಂದು 2 ಸೆಕೆಂಡ್ ಆದ್ರೆ 3 ನಿಮಿಷ ಆಯ್ತು, ಸಾಕು. 3 ನಿಮಿಷ ಆಯ್ತು ನೋಡಿ. ಇದನ್ನ ಹೆಂಗೆ ಯಾಕೆ ಕಟ್ ಮಾಡಿ? ನನಗೆ ಖುಷಿ ಪಡಿಸ್ಬೇಕು ಅಂದರೆ ಅಮೂಲ್ ಚಾಕೋ ಚಿಪ್ಸ್. ಐ ಮೀನ್ ಚಾಕೋ ಚಿಪ್ಸ್ ಇರೋ ಯಾವುದೇ ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಇದ್ರೂ ನನ್ನ ಫೇವ್ರೇಟು. ಸಕ್ಕತ್ತಾಗಿದೆ ಟೇಸ್ಟ್ ಅಂತೂ. ನನ್ನ ಮೋಸ್ಟ್ ಫೇವ್ರೇಟ್ ಐಸ್ ಕ್ರೀಮ್. ಸೊ ಎಸ್, ಇವತ್ತು ಇಲ್ಲೇ ಉಳ್ಕೊಂಡ್ವಿ. ಯಾಕಂದರೆ ಬಿಗ್ ಬಾಸ್ ನೋಡ್ತಾ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ, ತುಂಬ ಲೇಟ್ ಆಗೋಯ್ತು. ಸೊ ಇವತ್ತು ರಚ್ಚು ಮನೆಯಲ್ಲೇ ಸ್ಲೀಪ್ ಓವರ್ ಮಾಡ್ತಾಯಿದ್ವಿ. ಸೊ ಇವಾಗ ಮಕ್ಕಳುವ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಯಾರೆಲ್ಲ ಬ್ಲಾಗ್ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್. ಗುಡ್ ನೈಟ್.